ಅಂದ್ರೆ ಇವಿ ಪಾರ್ಟಿ ಸೇರ್ಪಡೆ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ಬೇಡ ಇಲ್ಲ ಹಂಗ ಮಾಡಕ್ ಬರ ಪಾರ್ಟಿ ಅಷ್ಟೇ. ಪಾರ್ಟಿಲೆಲ್ಲ ನೋಡ್ಬೇಕಾಯ್ತು ಅದು. ನಾವು ಇಂಡಿವಿಜುವಲ್ ಚುನಾವಣೆ ಬೇರೆ, ಪಕ್ಷ ಚುನಾವಣೆದಾಗ ಪಕ್ಷದ ಬೇರೆ ನೀತಿ ಇರ್ತದೆ. ಹಂಗೆ ನೀವು ಬೇಡ ಅನ್ನಕ್ಕಾಗಲ್ಲ. ಸೊ ನಾವು ಬೇರೆ ಮಾಡಕ್ಕಾಗಲ್ಲ. ಯಾವ ತರ ಮಾಡಿ ಚಿಹ್ನೆ ಯಾವ್ದು ಮಾಡೋದು, ಕಾಂಗ್ರೆಸ್ ಅಂತ ಮಾಡ್ಬೇಕಲ್ಲ ನಾವು. ನಿಮ್ ಕಾರ್ಯಕರ್ತರೆ ಹೇಳ ಮಾಡ್ಬೇಕಾದ್ರೆ ಗೆಲ್ಲಬೇಕಾದ್ರೆ ಕೂಡ ಮಾಡ್ಬೇಕಲ್ಲ ಎಲ್ಲಾರು. ಮತ್ ಸ್ವಲ್ಪ ಎಲ್ಲಾರು ನೋಡಿ ಚುನಾವಣೆ ಬಂದಾಗ ಹೇಳೋಣ, ಅದು ಹೇಳುವಂತ ಪ್ರಯತ್ನ ಮಾಡೋಣ. ಈಗ ಹತ್ರ ಅವಶ್ಯಕತೆ ಎಲ್ಲ ಬಂದಾಗ ಅವ್ರ ಸಭೆ ಮಾಡೋಣ. ಇನ್ನೊಂದು ಹುಕ್ಕೇರಿ ಕೆಬಿ ಚುನಾವಣೆ ಆಯ್ತು. ಅದರಿಂದ ಇವತ್ತಿಗೆ ಆ ಭಾಗದ ಇವರು ರಮೇಶ್ ಎಂಪ್ಲಾಯ್ಮೆಂಟ್ ಅಲರ್ಟ್ ಆಗ್ಯಾರ. ಮೊದಲ ಏನಾಗ್ತದ್ರಿ 9 ಮಾಡ್ಕೊತೀರ ಅಂತ ನೀವು ನಾವು ಹೋಗಿ ಇದನ್ನ ಮಾಡ್ಕೊಂಡು ಈಗ ಎಲ್ಲ ಅಲರ್ಟ್ ಆಗ್ಯಾರ. ಅವ್ರು ರಾಜಕೀಯ ಮಾಡೋರಲ್ಲ ಮಾತ್ರ ಅವ್ರು ರಾಜಕೀಯ ಮತ್ತೆ ಅವ್ರದ್ದು ಪಕ್ಷ ಇದೆ, ಅವ್ರದ್ದು ಕ್ಯಾಂಡಿಡೇಟ್ ಗೆಲ್ತಾರೆ, ಅವ್ರ ಪಕ್ಷದ ಪ್ರಚಾರ ಮಾಡೋರ, ಅವ್ರಿಗೆ ಗೆಲ್ಸಕ್ ಪ್ರಯತ್ನ ಮಾಡೋರ ಮತ್ತೆಲ್ಲರೂ ಪ್ರಯತ್ನ ಮಾಡೋರ. ಅಣ್ಣ ಇನ್ನೊಂದು ಏನಾಗಿತ್ರಿ, ರಮೇಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಬೇಕಾದ ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ಮಾಡ್ಕೊಂಡ್ರು ಗೊಂದಲಕ್ಕೆ ಹೇಳ್ಕೊಳ್ತಾರ, ಒಬ್ರು ಹಂಗೆ ಹೇಳ್ತಾರ, ಒಬ್ರು ಹಿಂಗೆ ಹೇಳ್ತಾರ ಅಂತ ಅದ್ರ ಬಗ್ಗೆ ಸ್ಪಷ್ಟೀಕರಣ. ಅದು ಅವ್ರ ಅದಾರ ಅದ್ರಾಗ ಏನ್ ಅವ್ರ ದೋಸ್ತಿ ಬೇರೆ, ಅವ್ರ ಪಕ್ಷ ಬೇರೆ ಇದೆ, ಅವ್ರ ಪಕ್ಷ ಬೇರೆ ಐತೆ, ಒಂದದಾರ ಅವ್ರ ಹೆಂಗ ನೋಡಿ. ವೈಯಕ್ತಿಕ ರಿಲೇಷನ್ ಆಫ್ ಫ್ರೆಂಡ್ಶಿಪ್ಗೆ ಅದು ಬೇರೆ ವಿಚಾರ. ರಾಜಕೀಯ ಚುನಾವಣೆ ಬಂದಾಗ ವಿಚಾರ ಬೇರೆ ಬೇರೆ ಆಯ್ತಾವ. ಒಂದೇ ದೃಷ್ಟಿಲಿ ಎಲ್ಲ ನೋಡಕ್ಕಾಗೋದಿಲ್ಲ. ಆಯಾ ಚುನಾವಣೆದಾಗ ಅವಾಗ ಬದಲಾವಣೆ ಆಗ್ತೈತಿ, ಅದ್ರ ಅನುಗುಣವಾಗಿ ಹೋಗ್ಬೇಕಷ್ಟೇ. ಅದು ಹುಕ್ಕೇರಿ ಕ್ಷೇತ್ರ ಬಗ್ಗೆ ತಮ್ಮ ಸ್ಪಷ್ಟ ಮುಂದಿನ ಚುನಾವಣೆ ದೃಷ್ಟಿಕೋನ ಪಕ್ಷದ ಆಧಾರ ಮ್ಯಾಗ ಮಾಡ್ತಾ ತಿಳಿಯಲ್ಲ. ಈಗಾಗಲೇ ಪಕ್ಷ ಬಂದ್ರೆ ಪಕ್ಷದ ಆಧಾರ ಮ್ಯಾಗ ಮಾಡ್ಲೇಬೇಕು ನಾವು. ಪಕ್ಷ ಬಂದಾಗ ಎಲ್ಲರೂ ಕೂಡ ಮಾಡ್ಬೇಕು. ಇಲ್ಲ ತಮ್ಮ ಮನೆತನದವರು ಅಥವಾ ತಾವೇನಾದ್ರು ಇಲ್ಲ ಅದೆಲ್ಲ ಬೇಡ. ಇನ್ನು ಅದ ಮತ್ತೆ ಈಗ ನಮ್ ಕೆಲಸ ಬಿಟ್ಟು ಅದಕ್ಕೆ ಮತ್ತ ನಮ್ ಬೆಕ್ಕಿ ಹಾರ್ಸಕ್ ಮತ್ತದ್ ಬೇಡ. ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ಅದು ಬಂದಾಗನ ಕಲ್ಲು ಒಯ್ಬೇಕ. ಈಗೆಲ್ಲ ಸುಮ್ಮನೆ ನೀವು ನಮ್ಗೆ ಈಗ ಅಡ್ವಾನ್ಸ್ ಕೆಲ್ಸಕ್ಕೆ ಯಾವ ಕೆಲಸ ಬಿಟ್ಟು ಇದು ಮಾಡ್ಬೇಕಾಯ್ತು. ಮತ್ತೆ ಈಗ ಹತ್ರ ಅವಶ್ಯಕತೆ ಇಲ್ಲ, ಅದಿನ್ನು ದೂರ ಇದೆ. ಅವಾಗ ಸಂದರ್ಭ ಸನ್ನಿವೇಶ ಯಾರು ಹೇಳ್ತಾರೋ ಏನ್ ಮಾಡ್ತಾರೋ ಅದನ್ನ ನೋಡೋಣ. ಈಗೇನಿದ್ರು ಡೆವಲಪ್ಮೆಂಟ್ ಮಾಡೋದಷ್ಟೇ ಕೆಲಸ, ಇದನ್ನ ಬಿಟ್ಟ ಬೇರೆ ಈಗ ಬೇರೆ ಏನಿಲ್ಲ. ಸರ್, ಈಗ ಮತ್ತೆ ಲೋಕೋಪಯೋಗಿ ಇಲಾಖೆ ಬಂದಿದ್ರೆ ಈಗ ಆಲ್ರೆಡಿ 99% ಎಲ್ಲ ಕೆಲಸ ಓಕೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಿ? ಮತ್ತೆ ಈಗ ನಮ್ಮಲ್ಲಿ ಮುಂಚೆ ಮಂತ್ರಿ ಆಗೋಕ್ಕಿಂತ ಮುಂಚೆ ಮಾಡಿದ್ವಿ ನಾವು ರಸ್ತೆ. ಈಗೇನ ಮಾಡೋಕೆ ಮುಂಚೆ ಅದು PW ಇಲಾಖೆ ಬರೋಕ್ಕಿಂತ ಮುಂಚೆನೆ ನಮ್ಮ ರಸ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಇಟ್ಟಿದ್ವಿ ನಾವೆಲ್ಲ ಕಡೆ. ಈಗ ನಮ್ದಂತೆ ಮುಗಿಸೇವೆಲ್ಲ 3 ವರ್ಷದಾಗ. ಇನ್ನು 2 ವರ್ಷ ಹೊರಗಿನ ಕಾನ್ಸ್ಟಿಟ್ಯೂನ್ಸಿಗಳು, ಖಾನಾಪುರ, ರಾಯಬಾಗ್ ಇರ್ಬೋದು, ನಿಪ್ಪಾಣಿ, ಎಲ್ಲೆಲ್ಲಿ ಬಹಳ ಹಿಂದುಳಿದೈತಲ್ಲ ರಸ್ತೆಯಲ್ಲಿ, ಅವನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಹುಕ್ಕೇರಿ ಕ್ಷೇತ್ರದ 33 ಕೆರೆಗಳ ಸ್ಥಗಿತ ಆಗಿದೆ ಕರೆಂಟ್ ಅಂತ ಬಿಲ್ ತುಂಬ ನೀರಾವರಿ ನಿಖಿಲ್ಕತ್ತಿ ಅವ್ರ ಸ್ಟೇಟ್ಮೆಂಟ್ ಏನ್ ಮಾಡ್ಬೇಕು ಅದಕ್ಕೆ? ಸರ್ಕಾರದಾಗ ಇದಿಲ್ಲ, ದುಡ್ಡಿಲ್ಲ. ಮತ್ತ ಅವ್ರಿದ್ದಾಗ ಹೆಂಗೈತ್ರಿ? ಅವಾಗ ಸೇಮ್ ಹಂಗ ಇತ್ತು. ಅವ್ರೇನ್ ಆರೋಪ ಮಾಡ್ತಾರಲ್ಲ, ಅವ್ರಿದ್ದಾಗ ಹಂಗ ಸಿಸ್ಟಮ್ ಇತ್ತು. ಈಗ ಹಂಗ ಸರ್ಕಾರ ಅದ ಹಂಗೆ. ಸರ್ಕಾರ ಯಾವಾಗಲೂ ಡಿವಿ ಇದ್ದೇ ಇರ್ತೈತಿ. ಹೊಸದೇನ ಯಾವಾಗಲೂ ಎಲ್ಲ ಇಲಾಖೆಯಲ್ಲಿ KBB ಡಿವಿ ಇದ್ದೇ ಇರ್ತೈತಿ. ಅದ್ ಯಾವಾಗ ಅವ್ರು ನೋಟಿಸ್ ಕೊಡ್ತಾರ ಮಾಡ್ತಾರ, ಅವಾಗ ತುಂಬೆ ತುಂಬ್ತಾರೆ. ಮತ್ತೆ ಅದ್ ಹಂಗೆ ಡಿವಿ ಉಳಿತೈತಿ. ಕಂಟಿನ್ಯೂ ಪ್ರೊಸೆಸ್ ಅಷ್ಟೇ ಅದೇನು. ಅದನ್ನ ತಗೊಂಡು ಯಾವ್ದೋ 1 ಕೋಟಿ ರೂಪಾಯಿದು ಹೋಗಿ ಸರ್ಕಾರದಾಗ ದುಡ್ಡಿಲ್ಲ ಅಂತ ಅವ್ರು ಹೇಳುವಂತ ಅರ್ಥ. ನೀವು ಹಂಗ ಅವ್ರ ನಿಮ್ ವಿಚಾರ ಹಂಗ 1 ಕೋಟಿಯಲ್ಲಿ 4 ಕೋಟಿ ಲಕ್ಷ ಬಜೆಟ್ ಎಲ್ಲಿ ಹಂಗಾಗೋದು. ಅವ್ರು ಏನೇ ಇದ್ರ ರಾಜಕೀಯವಾಗಿ ಹೇಳಕ್ ಪ್ರಯತ್ನ ಮಾಡ್ತಾರ. ಎಲ್ಲದಕ್ಕೂ ರಾಜಕೀಯಗಳು ಸರಿಯಾಗೋದು. ಮಳೆಗಾಲ ಕಡಿಮೆ ಆಗಿದೆ ಸಲ ಎಲ್ಲ ಕಡೆ. ಇಡೀ ವಿಷಯದಾಗ ಕಡಿಮೆ ಇದೆ. ನೋಡೋಣ, ಬೇಗ ಆಗ್ಬೇಕು. 1 ವಾರನಾಗ ಆದ್ರ ಅನುಕೂಲ ಆಗ್ಬೇಕು. 1 ವಾರದಾಗ ಮಳೆ ಆದ್ರೆ ಬೆಳೆ ಬರುತ್ತೆ. ಕುಡಿ ನೀರು ಸಮಸ್ಯೆ ಆಗಿದೆ ಲೇಟ್ ಆದ್ರೆ. ಓಕೆ.